ಅಪ್ಪ ನಾವು ಹೋಗಿ ಬರ್ತೀವಿ. ಸರಿ ಆಯ್ತಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಹಾಂ ಅಳಿಯಂದ್ರೆ ಹೋಗಿ ಬರ್ತೀರಾ? ಒಳ್ಳೇದಾಗ್ಲಿ. ಮಾವ ಹೋಗ್ತೀವಿ. ನೀವು ಹುಷಾರು. ಅತ್ತೆಯಲ್ಲಿ ಅತ್ತೆ ಬತ್ತಾಳೆ ಇರ್ರಿ, ಯಾತೋ ತಗೊಂಬತ್ತಾಳೆ ನಿಮ್ಗೋಸ್ಕರ ಯಾತ ಮಾಡಿರ್ಬೇಕೇನೋ. ಅಮ್ಮ ಅಮ್ಮ ಬೇಗ ಬಾ. ತಗೊಳ್ಳಿ ಲವಣ್ಯ, ಇದ್ರಾಗೆ ಚಕ್ಲಿ, ಆಮೇಲೆ ರವೆ ಉಂಡೆ, ಉಪ್ಪಿನಕಾಯಿ ಎಲ್ಲ ಇದಾವೆ. ಮನೆಗೆ ತಗೊಂಡೋಗಿ ಊಟಕ್ಕೆ ಪಟಕ್ಕೆ ನಿಂತ್ಕೊಂಡು ತಿನ್ರಿ. ತಗ. ಅಯ್ಯೋ ಅತ್ತೆ, ಇದೆಲ್ಲ ಏನಕ್ಕೆ? ನಾವು ನಮ್ಮನೇಲಿ ಮಾಡ್ತಾ ಇತ್ತು ನಮ್ಮಮ್ಮಯ್ಯ. ನೀವಿನ್ ಯಾಕೆ ಸುಮ್ಮನೆ ತೊಂದರೆ ತಾಳಕ್ ಹೋದ್ರಿ ಇವನ್ನೆಲ್ಲ ಮಾಡಿ? ಇದಕ್ಕೆ ತೊಂದ್ರೆ ಏನಪ್ಪ ಬಂತು? ಮಗಳಿಗೋಸ್ಕರ ತಾಯಿ ಆದವಳು ಇಷ್ಟು ಮಾಡ್ಕೊಳ್ಸದಿದ್ರೆ ಹೆಂಗೆ ಹೇಳು? ಅದಕ್ಕೆ ಮಾಡ್ದೆ ಎಲ್ಲ. ನೆನ್ನೆ ರಾತ್ರಿ ಎಲ್ಲ ಕುತ್ಕೊಂಡು. ರಾತ್ರಿ ಅಲ್ಲನಾ? ನಾನು ಅದಕ್ಕೆ ನಿನ್ನೆವರೆಗೂ ಎಲ್ಲೂ ಕಾಣಿಸ್ಲೇ ಇಲ್ಲ. ಇವತ್ತಾಲೆ ಇಟ್ಕಿದಂಗೆ ಎಲ್ಲಿಂದ ಪ್ರತ್ಯಕ್ಷ ಆದಪ್ಪ? ಇವೆಲ್ಲ ಎಲ್ಲಿಂದ ಎಲ್ಲಿ ಯಾವಾಗ ಮಾಡಿದ್ರು ಅಂತ ಅನ್ಕೊಂಡೆ. ರಾತ್ರಿ ಮಾಡಿದ್ರಾ? ಉಪ್ಪಿನಕಾಯಿ ಅಲ್ಲಿ ಒಂದು ವಾರ ಆಗಿತ್ತು ಹಾಕಿ. ನಮ್ಮ ಅತ್ತೆ ಹಾಕಿತ್ತು. ಈಗ ರವೆ ಉಂಡೆ ಮತ್ತೆ ಚಕ್ಲಿ ಎಲ್ಲನ ನಾನೇ ಮಾಡಿದೆ ರಾತ್ರಿ. ಹೌದಾ? ನಮಗೋಸ್ಕರ ನೀವು ನಿದ್ದೆ ಕಟ್ಕೊಂಡು ಯಾಕೆ ಮಾಡಕ್ ಹೋದ್ರಿ? ಪರವಾಗಿಲ್ಲ ಬಿಡಿ. ಲಾವಣ್ಯ ಇಸ್ಕೊ ಹೋಗೋಣ. ತಗೊಳ್ಳೆ ಲಾವಣ್ಯ. ಸರಿ ಅಮ್ಮ, ಆಯ್ತು. ನೀನು ಹುಷಾರಾಗು. ನನಗೇನು ಆಗಿಲ್ಲ ಬಿಡಿ. ಸ್ವಲ್ಪ ಯಾಕೋ ಮೈಕೈ ನೋವದಂಗಾಗಿ ಸುಸ್ತದಂಗಾಗಿತ್ತು ಅಷ್ಟೇನೆ. ನಿನ್ನ ಬಗ್ಗೆನೇ ಯೋಚನೆ ಮಾಡಿ ಸ್ವಲ್ಪ ಮೈಕೈ ಎಲ್ಲ ನೋವದಂಗಾಗೈತೆ. ನಾನು ಹೋಗಿ ಒಂದು ಇಂಜೆಕ್ಷನ್ ಮಾಡ್ಕೊಂಬಂದ್ರೆ ಸರಿ ಆಗುತ್ತೆ. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ. ನೀನು ಎಲ್ಲೇ ಹೋಗೋದಿದ್ರೆ ಇನ್ಮೇಲೆ ಹುಷಾರಾಗಿ ನಿನ್ನ ಗಂಡನ ಕರ್ಕೊಂಡೇ ಹೋಗು. ಸರಿ ಆಯ್ತಮ್ಮ. ಇಷ್ಟೆಲ್ಲ ಆದ್ಮೇಲೆ ನಾನು ಒಬ್ಬೊಬ್ಬಳೆ ಎಲ್ಲಿಗೂ ಹೋಗಲ್ಲ ಬಿಡು. ಅಳಿಯಂದ್ರೆ ನನ್ನ ಮಗಳು ಏನಾದರೂ ತಿಳಿದೆ ಏನಾದ್ರು ತಪ್ಪು ಮಾಡಿಬಿಟ್ರೆ ಅವಳಿಗೆ ತಿದ್ದಿ ಬುದ್ಧಿ ಹೇಳ್ರಿ. ತಿದ್ಕೊಂತಾಳ ಅವಳು. ಅಯ್ಯೋ ಮಾವ, ನಿಮ್ಮ ಮಗಳು ನನಗೆ ಬುದ್ಧಿ ಹೇಳ್ತಾಳೆ ಬಿಡಿ. ಅವಳೇನೋ ತಪ್ಪು ಮಾಡಲ್ಲ. ಅವಳದೇನೋ ತಪ್ಪಿಲ್ಲ ಅಂತ ನನಗೆ ಗೊತ್ತಿದೆ. ಎಲ್ಲ ನನ್ನ ತಂಗಿದೆ. ಸೀಮಂದೇ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವಿನ್ನು ಬರ್ತೀವಿ. ಸರಿಯಪ್ಪ, ಆಯಿತು. ಒಳ್ಳೇದಾಗಲಿ. ಹೋಗಿ ಬರ್ರಿ, ಹುಷಾರಾಗಿ ಹೋಗ್ರಿ. ಸರಿ ಮಾವ, ಬಾ ಲಾವಣ್ಯ ಹೋಗೋಣ. ಅಪ್ಪ ಅಮ್ಮ ಬರ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ರಿ. ರೀ, ಎಲ್ಲೋಯ್ತು ನಿಮ್ಮ ಅಮ್ಮಯ್ಯ? ಅದೆಲ್ಲೋಯ್ತು ಏನೋ. ಯಾಕೀಗ? ರವೆ ಉಂಡೆ ಮತ್ತೆ ಚಕ್ಲಿ ಎಲ್ಲ ನಾ ಎತ್ತಿಟ್ಟಿದ್ದೆ ತಿನ್ನಕ್ ಕೊಡಕ್ಕೆ ಅಂತ. ಆಮೇಲೆ ಎಲ್ಲ ಮಾಡಿ ಮಗಳಿಗೆ ಕಳಿಸ್ಬಿಟ್ಟವಳೆ. ನಮ್ಗೊಂದಿಷ್ಟು ಇರ್ಸಿಲ್ಲ ಅಂತ ನಿಮ್ಮ ಅಮ್ಮಯ್ಯ ಒಳ್ಳೆ ಎಗರಾಡತ್ತಲ್ಲ, ಅದಕ್ಕೇನೆ ಇರ್ಸಿದ್ದೀನಿ. ಆಮೇಲೆ ಜಲ್ದು ತಿನ್ನಕ್ಕೆ ಹೇಳ್ರಿ. ಯಾವನ ಬೆಕ್ಕೋ ಇಲ್ಲ ಯಾತ್ರವನ ಇಲಿಪಲಿ ಬಂದು ತಿನ್ಗಿಂದವು. ನಮ್ಮನೆಗೆ ಬೇರೆ ಕಬಡ್ ಯಾತವಿಲ್ಲ. ಯಾತನ ಮುಚ್ಚಿಕ್ಕನ ಅಂದ್ರೆ ಒಂದು ತಪ್ಪಲೇನ ಯಾತನ ಮುಚ್ಚಿ ಒಂದು ಕಲ್ಲೇರು. ಅವಾಗ ಯಾವ ಇಲಿ ಆಗಲಿ ಬೇಕಾಗಲಿ ತಿನ್ನಕ್ಕಾಗಲ್ಲ. ಹೋಗು. ನೀವೆಲ್ಲಿ ಹೋಗ್ತೀರಾ? ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಹಂಗೇನೆ ಬರ್ತಾ ಒಂದೆರಡು ಪೇನ್ ಕಿಲ್ಲರ್ ಮಾತ್ರೆ ತಗೊಂಬರ್ರಿ. ಸರಿ ಆಯಿತು, ತಗೊಂಬರ್ತೀನಿ ಬಿಡು. ಲಾವಣ್ಯ, ನಮ್ಮ ಚಿಕ್ಕಮ್ಮ ಸಿಗಲಿಲ್ಲ. ಹೋಗಿ ಮಾತಾಡ್ಸ್ಕೊಂಬರ್ಬೇಕಾಗಿತ್ತು. ಇಲ್ಲಾಂದರೆ ಬೈಕಂತ ಸುಮ್ಮನೆ ನೋಡು, ಇಲ್ಲಿಗಾನ ಬಂದು ಹೆಂಡ್ತಿ ಕರ್ಕೊಂಡು ಅದೇ ಹೋಗವನೆ. ನಮ್ಮ ಮನೆ ಹತ್ರ ಬಂದಿಲ್ಲ ಅಂತಾನ. ಹೋಗಿ ಮಾತಾಡ್ಸ್ಕೊಂಬರನ್ವಾ? ನಿಮ್ಮ ಚಿಕ್ಕಮ್ಮನ? ಸರಿ ಆಯ್ತು, ಹೋಗಿ ಮಾತಾಡ್ಸ್ಕೊಂಬರ್ರಿ. ನೀನು ಬಾ, ಹೋಗೋಣ. ಅಯ್ಯೋ ಬೇಡ, ಸುಮ್ಮನೆ ಯಾಕೆ ನಿಮ್ಮ ಚಿಕ್ಕಮ್ಮ ಆಮೇಲೆ ಇನ್ನೇನಾದರೂ ಅನ್ನೋದು. ಯಾಕೆ ನೀವು ಒಬ್ಬರೇ ಹೋಗಿ ಮಾತಾಡ್ಕೊಂಬನ್ನಿ, ಪರವಾಗಿಲ್ಲ. ಅಯ್ಯೋ ಏನಾಗಲ್ಲ, ಬಾ ಲಾವಣ್ಯ. ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ ಮನೆ ಹತ್ರ ಹೋಗಿ. ನಿನ್ನೆ ಮನೆ ಹತ್ರ ಹೋಗಿದ್ರೆ ಅವ್ರು ಇರಲೇ ಇಲ್ಲ. ಈಗಾದರೂ ಹೋಗೋಣ ಅಂತ ನೆನೆಸ್ಕೊಂಡಿದ್ದೆ. ಈ ಹೊರಡ ಗಡಿ ಬಿಡಿಲಿ ಮರ್ತೇ ಬಿಟ್ಟೆ ನೋಡು. ಬಾ, ಇಲ್ಲಾಂದರೆ ಸುಮ್ಮನೆ ಬೇಜಾರು ಮಾಡ್ಕೊಂತಾರೆ ಆಮೇಲೆ. ಸರಿ ಆಯ್ತು, ಬರ್ರಿ ಹೋಗೋಣ. ಬಸ್ ಬರೋತ್ತಿಗೆ ಬಂದ್ಬಿಡೋಣ. ಹೋಗಿ ಇನ್ನೊಂದು 1/4 ಗಂಟೆ ಐತೆ ಬಸ್ಸು ಬರೋದು. ಹೌದಾ? ಸರಿ ಬಾ, ಹೋಗಿ ಬರೋಣ ಬೇಗ. ಚಿಕ್ಕಮ್ಮ, ಚಿಕ್ಕಮ್ಮ. ಅರಿತಕ್ಕ ನಮ್ಮ ಜಗ್ಗು ಅಣ್ಣ ಇದಾನೋ ಇಲ್ವೋ? ಪ್ರವಾಸ ಕಾಯಕ್ಕೆ ಹೋಗವನು. ಲಾವಣ್ಯ ಬರ್ರಿ, ಬಾ ಕುಕ್ಕ ಬರ್ರಿ. ಬಾರೋ ಆಕಾಶ್. ಲಾವಣ್ಯ, ನಿಮ್ಮ ಯಜಮಾನ್ರು ಯಾವಾಗ ಬಂದ್ರು? ಏನಪ್ಪ ಆಕಾಶ್, ಚೆನ್ನಾಗಿದ್ಯಾ? ಅವರು ನೆನ್ನೆ ಬಂದ್ರಕ್ಕ, ನಾನು ಕರ್ಕೊಂಡು ಹೋಗೋಣ ಅಂತ. ನಾನು ಅವತ್ತಿಂದ ಇಲ್ಲೇ ಇದ್ನಲ್ವಾ, ನಾನು ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರು ಇವರು. ತಿರುಗಿ ನೆನ್ನೆ ಇಲ್ಲಿಗೆ ಬಂದಿದ್ದೀನಿ ಮನೆಗೆ. ನೀವು ಯಾರು ಇರಲಿಲ್ಲ, ಅದಕ್ಕೆ ಹೊರಟೋದ್ವಿ. ಮಾತಾಡ್ಸೋಣ ಅಂತ ಬಂದಿದ್ವಿ. ತಿರ್ಗಾ ಆಮೇಲೆ ಇವಾಗ ಊರಿಗೆ ಹೊರಟಿದೀವಿ. ತಿರ್ಗಾ ಇವ್ರ ಚಿಕ್ಕಮ್ಮ ಬೇಜಾರು ಮಾಡ್ಕೊಂತಾರೆ ಅಂತ ಮಾತಾಡ್ಸೋಣ ಅಂತ ಬಂದ್ವಿ. ಎಲ್ಲೋಯ್ತು ಜಯತ್ತೆ? ಅತ್ತೆನಾ? ಅತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗೈತೆ ಲಾವಣ್ಯ. ಬ್ಯೂಟಿ ಪಾರ್ಲರ್ ಓಪನ್ ಮಾಡೈತೆ, ಗೊತ್ತಿಲ್ವಾ ನಿನ್ಗೆ? ಹೌದಾ? ನಮ್ಮ ಚಿಕ್ಕಮ್ಮ ಬ್ಯೂಟಿ ಪಾರ್ಲರ್ ಮಾಡುತ್ತಾ? ಏನು ಹೇಳ್ತಾ ಇದ್ಯಾಕ? ನಮ್ಮ ಚಿಕ್ಕಮ್ಮಗೆ ಬರುತ್ತಾ ಮೇಕಪ್ ಮಾಡೋಕ್ಕೆ? ಏನೋ ಬರುತ್ತಾ ಬಿಡುತ್ತಾ, ನಾನಂತೂ ನೋಡಿಲ್ಲಪ್ಪ. ಒಟ್ಟಿನಲ್ಲಿ ಮಾಡ್ತೀನಿ ಅಂತ ಮಾಯ ಮಾಡ್ತಿಲ್ಲಲ್ವ ಮುಂಚೆ, ಅಲ್ಲೇನೆ ಮಾಡ್ತಾ ಇದ್ದಾರೆ. ಏನ್ ಕಸ್ಟಮರ್ ಬಂದೇವ್ರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಆ ಕಡೆ ಹೋಗೇ ಇಲ್ಲ. ಗುಂಡಜ್ಜಿಗೆನ ಮೊದಲನೇ ಸಲ ಮೇಕಪ್ ಮಾಡಿತ್ತು, ಅದೆಲ್ಲ ಚೆನ್ನಾಗಿತ್ತು. ಆದ್ರೆ ಮತ್ತೆ ಬೇರೆಯವ್ರಿಗೆಲ್ಲ ಹೆಂಗ್ ಮಾಡುತ್ತೋ ಏನೋ ಗೊತ್ತಿಲ್ಲ. ಕುತ್ಕೊಳ್ರಿ. ಹೌದಾ? ಮಾಡ್ತೈತಿ ಬಿಡು, ಕಲ್ತೈತಂತೆ. ಅದೇ ಮಾಯಾ ಬ್ಯೂಟಿ ಪಾರ್ಲರಿಂಗ್ ಮಾಡ್ಬೇಕಾದ್ರೆ ಎಲ್ಲ ನೋಡಿ ಕಲ್ತಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀನಿ, ನೀನು ಬಾ ನಿನಗೂ ಮಾಡ್ತೀನಿ ಅಂತ ಹೇಳ್ತು ನನ್ಗೆ. ನಾನ್ ಬೇಡ ಅಂತ ಹೇಳ್ದೆ. ಮತ್ತೆ ಜಗ್ಗು ಅಣ್ಣ ಎಲ್ಲಕ್ಕ? ಅವರು ಇಲ್ಲೇ ಎಲ್ಲ ಕೊಟ್ಟಿಗೆ ಹತ್ರ ಹೋಗಿರ್ಬೇಕು. ನೀನ್ ಟೈಮ್ ಆಯ್ತಲ್ವಾ, ಇವಾಗ ಹಸುಗಳನ್ನ ಹೊಡ್ಕೊಂಡು ಹೋಗೋ ಟೈಮು. ಈಗೆಲ್ಲ ಕಸ ಗಿಸ ಎಲ್ಲನ ಬಾಚಾಕ್ಬಿಟ್ಟು ಈಗ ಬರ್ತಾರೆ, ನೀರ್ ಕುಡ್ದು ಹೋಗ್ತಾರೆ ಹೊಡ್ಕೊಂಡು.
ಹೌದೇನು ನಮ್ಮ ಜಗ್ಗು ಅಣ್ಣಂಗೆ ತುಂಬ ಬುದ್ಧಿ ಬಂದಿರಂಗೈತೆ. ಮುಂಚೆ ಎಲ್ಲನ ಅದು ಇದು ಅಂತ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಕುಡ್ಕೊಂಡಿದ್ದ. ಈಗ ಹೆಂಗೋ ಚಿಕ್ಕಮ್ಮ ಹಸಗಳು ತಂದು ಕೊಟ್ಟಿರೋದಕ್ಕೆ ಹಸ ಮೆಚ್ಕೊಂಡಿದ್ದಾನಲ್ವೇ? ಹಾಂ ಹಾ ಹೌದು. ಮತ್ತೆ ನಿಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದಾರ ಆಕಾಶ್? ನಿಮ್ಮ ಅಪ್ಪ ಅಮ್ಮ? ಎಲ್ಲರೂ ಚೆನ್ನಾಗಿದ್ದಾರೆ. ಓ ಆಕಾಶ, ಯಾವಾಗ ಬಂದ್ಯೋ? ಚೆನ್ನಾಗಿದ್ಯೇನೋ? ಹ್ಞೂ ಚಿಕ್ಕಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಏನು ಬ್ಯೂಟಿ ಪಾರ್ಲರ್ ಮಾಡ್ತಾ ಇದೆಯಂತೆ? ಹಾಂ ಹೌದಾ, ಎಲ್ಲ ಕಲ್ತ್ಕೊಂಡಿದ್ಯಾ? ಕಣೋ, ಎಲ್ಲ ಕಲ್ತಿದ್ದೀನಿ. ಇವಾಗ ಒಬ್ರು ಬಂದಿದೆ ಯಾರನ, ಅವ್ರಿಗೆ ಸಿಂಪಲ್ ಮೇಕಪ್ ಮಾಡಿ ಕಳ್ಸಿದ್ದೀನಿ. ಹೌದಾ, ಹೆಂಗೋ. ಮತ್ತೆ ಚಿಕ್ಕಪ್ಪ ಎಲ್ಲಿ ಹೋಗ್ತೈತೆ ಕೆಲಸಕ್ಕೆ? ಚಿಕ್ಕಪ್ಪ ಅಲ್ಲೆಲ್ಲೋ ಫುಡ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲೇ ಮನಿಕಮ್ಮಕ್ಕೂ ಊಟ ಎಲ್ಲ ಕೊಡ್ತಾರಂತೆ. ಅಲ್ಲೇ ಮನಿಕೊಂಡಿದ್ದು ಒಂದು 15 ದಿವಸಕ್ಕೋ ತಿಂಗಳಿಗೂ ಒಂದ್ಸಲ ಬಂದು ಹೋಗ್ತಾರೆ ಅಷ್ಟೇನೆ. ಹೌದೇನು, ಒಳ್ಳೇದಾಯ್ತು ಬಿಡು. ಮತ್ತೆ ಚಿಕ್ಕಮ್ಮ ಮಾಯ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳಾ? ಏನೋ ಮನೆ ಕಟ್ತಾ ಇದ್ದಾರೆ ಅಂತ ಹೇಳ್ತಿದ್ದೆ, ಆಯ್ತಾ ಮನೆಯಲ್ಲನ? ಇನ್ನು ಇವಾಗ ಬೇಸ್ ಮಟ್ಟ ಹಾಕಿದ್ದಾರೆ. ಈ ಒಂದು ತಿಂಗಳಿಂದ ಇಟ್ಕೊಂಡವ್ರು ಅಷ್ಟೇನೆ. ಬೇಸ್ ಮಟ್ಟ ಮಾಡೋದೆಲ್ಲನ ಮುಗ್ದು ಪಿಲ್ಲರ್ ಎಲ್ಲ ಹಾಕ್ಯವ್ರೆ. ಈಗ ಆಮೇಲೆ ಪಿಲ್ಲರ್ಗೆ ಸಿಮೆಂಟ್ ಹಾಕಿ ಆಮೇಲೆ ಕಟ್ಟಕ್ಕೆ ಇಟ್ಕೊಂತಾರೆ ಅಂತ ಹೇಳ್ತಿದ್ಲು ಮಾಯ. ಮುಂದೆ ಅಪ್ಪ ತುಂಬಾ ಅನ್ಯಾಯ. ಈ ತರ ಆಗ್ಬಾರ್ದಾಗಿತ್ತು. ಏನ್ ಮಾಡೋ ಚಿಕ್ಕಮ್ಮ, ಅವಳ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಬರೀ ಲದ್ದಿನೇ ತುಂಬ್ಕೊಂಡಿರೋದು. ಅದಕ್ಕೆ ಇಂಥ ಕೆಲಸ ಮಾಡಿ ಜೈಲಿಗೆ ಹೋಗಿದ್ದಾಳೆ. ಬಿಡಿ, ಅವಳ ಬಗ್ಗೆ ಯಾಕೆ ಇವಾಗ. ನೋಡು, ನಮ್ಮ ಸೀಮುಗೆ ಎಷ್ಟು ಭಯ ಭಕ್ತಿಯಿಂದ ಇದ್ಲು. ಇಂಜಿನಿಯರಿಂಗ್ ಎಲ್ಲ ಓದಿದ್ಲು. ಎಲ್ಲ ನಾವು ಒಬ್ಳೆ ಹೋಗು ಅಂದ್ರೆ ಎದ್ರ ಕಂಪೋಳು. ನಮ್ಮೂರಿಗೂ ಬರ್ತಾ ಇರ್ಲಿಲ್ಲ. ಬಾರಿ ಅಂದ್ರೆ ಅವ್ರ ಅಮ್ಮನ ಜೊತೆಗೆ ಬಾರಿ ಅಂದ್ರೂ ಬರ್ತಿರ್ಲಿಲ್ಲ. ಓದ್ಬೇಕು ಅಂತ ಹೋಗ್ತಿದ್ಲು. ಈಗ ನೋಡಿದ್ರೆ ಹಿಂಗಾಗೋಯ್ತು. ಒಬ್ಬೊಬ್ರು ಕಾಲ್ಗುಣ ಸರಿ ಇರಲ್ಲ. ಕಾಲ್ಗುಣ ಇಲಾವಣ್ಣಿ ಯಾವಾಗ ನಿಮ್ಮ ಮನೆಗೆ ಕಾಲಿ ಕೇಳೋ ಅವಾಗ್ಲೇ ಅನ್ಸುತ್ತೆ ನಿಮ್ಮ ಮನೆಗೆ ಸಮಸ್ಯೆ ಶುರುವಾಗಿದ್ದು ಅಲ್ವಾ? ಏನ್ ಮಾಡೋದು ಬಿಡು. ಅಯ್ಯೋ ಚಿಕ್ಕಮ್ಮ, ಅದು ಲಾವಣ್ಯನ ಕಾಲ್ಗುಣದಿಂದ ಅಲ್ಲ, ಅವಳು ದಡ್ತನದಿಂದ. ಅವಳಿಗೆ ಬುದ್ಧಿ ಇಲ್ಲ, ಬುದ್ಧಿಗೆಟ್ಟೈತೆ, ಅಹಂಕಾರ ಜಾಸ್ತಿ ಆಗೈತೆ ತಲೆಗೆ. ಅದಕ್ಕೇನೆ ಇವಾಗ ಜೈಲಿಗೆ ಹೋಗಿರೋದು. ಸುಮ್ಮನೆ ಇರಿ. ಈ ಲಾವಣ್ಯನ ಯಾಕೆ ಇದು ಮಾಡ್ತೀರಾ? ಇವಳು ಕಾಲ್ಗುಣ ಏನಾಗೈತೆ? ಚೆನ್ನಾಗೇ ಐತಿ. ಹೌದತ್ತೆ, ಯಾವ ಕಾಲ್ಗುಣದಿಂದನೂ ಏನೂ ಆಗಲ್ಲ. ಮೊದಲು ಒಳ್ಳೆ ಬುದ್ಧಿ ಇರಬೇಕು, ಒಳ್ಳೆ ಯೋಚನೆ ಇರಬೇಕು. ಅವಾಗ ಎಲ್ಲ ಒಳ್ಳೇದೇ ಆಗುತ್ತೆ. ಮನ್ಸಲ್ಲೆಲ್ಲ ಕೆಟ್ಟ ಬಿಕ್ಕಂಡ್ರೆ ಕೆಟ್ಟದೇ ಆಗೋದು. ಸಾಕು ಅರಿತಾ, ಹೋಗು ನಮ್ಮ ಆಕಾಶ್ಗೆ ಹೋಗಿ ಕಾಪಿನೋ ಟೀನೋ ಏನಾರ ಮಾಡ್ಕೊಂಬಂದು ತಂದ್ಕೊಡು. ಲಾವಣ್ಯಂಗೆ ಬೇಡ ಅತ್ತೆ. ತಂದ್ಕೊಡು, ಅವಳು ಕುಡಿತಾಳೆ ಅನ್ಸುತ್ತೆ. ಕುಡಿತೇನೆ? ಬೇಡ ಬಿಡಿ ಅತ್ತೆ, ಏನು ಬೇಡ. ಪರವಾಗಿಲ್ಲ, ಕುಡಿಯಮ್ಮ, ಕುಡಿ. ನಮ್ಮ ಸೀಮನ್ನ ಜೈಲಿಗೆ ಕಳಿಸಿದ್ಯಲ್ಲ, ಆ ಸಂತೋಷಕ್ಕಾದ್ರೂ ಕುಡ್ದು ಹೋಗು. ಅಯ್ಯೋ ಜಯತ್ತೆ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಅಲ್ಲ, ಅವಳು ಏನ್ ಮಾಡಿದಾಳೆ ಅಂತ ನಿಮ್ಗೆ ಗೊತ್ತು ತಾನೆ? ಅದೆಲ್ಲ ಗೊತ್ತಿದ್ರು ನನ್ನಿಂದ ಜೈಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದೀರಾ? ಅಲ್ಲಿ ನೋಡಿದ್ರೆ ಅತ್ತೇನು ಹಂಗೆ ಮಾತಾಡ್ತೈತೆ, ಇಲ್ಲಿ ನೋಡಿದ್ರೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರಲ್ಲ. ನನ್ನಿಂದ ಅಲ್ಲ ಅಲ್ಲಿ ಹೋಗಿರೋದು. ನನ್ನ ಕಿಡ್ನಾಪ್ ಮಾಡಿ ಎಲ್ಲ ತಗೊಂಡೋಗಿ ಬಚ್ಚಿಟ್ಟಿದ್ಲು ಗೊತ್ತಾ? ಆದ್ರಿಂದ ಅಲ್ಲ, ಇಂಥ ಕೆಲಸ ಮಾಡಿದ್ರೆ ಯಾರು ತಾನೇ ಬಿಡ್ತಾರೆ ಹೇಳ್ರಿ? ಅದು ಸರಿನೇ ತಗ. ಅವಳು ಮಾಡಿದ್ದು ತಪ್ಪೇನೆ. ಆದ್ರೆ ಅವಳು ಇಂಥ ಕೆಲಸ ಎಲ್ಲ ಮಾಡಾಳೆ ಅಲ್ಲ. ನೀನೇ ಏನೋ ಕಿತಾಪತಿ ಮಾಡಿರ್ತೀಯ. ಅತ್ತೆ ಸುಮ್ಮನೆ ಇರ್ತೀಯ? ಮನೆಗೆ ಬಂದಿರೋ ಹತ್ರ ಹಿಂಗೆಲ್ಲನ ಯಾಕೆ ಮಾತಾಡ್ತೀಯ? ಟೀ ಮಾಡ್ಕೊಂಬತ್ತೀನಿ, ಕುತ್ಕೊಂಡಿರಿ, ಹೋಗಿರಂತೆ. ಟೀನು ಬೇಡ, ಏನು ಬೇಡ. ಚಿಕ್ಕಮ್ಮ, ನೀನು ಈ ಥರ ಮಾತಾಡೋದು ತಪ್ಪು. ಲಾವಣ್ಯ ಬರಲ್ಲ ಅಂದ್ಲು, ಈ ಥರ ಎಲ್ಲ ಮಾತಾಡ್ತೀಯ ಅಂತಾನೆ ನಾನೇ ಬಲವಂತ ಮಾಡಿ ಕರ್ಕೊಂಬಂದೆ. ಬಂದರೆ ಈ ಥರನ ಮಾತಾಡೋದು? ಬಾ ಲಾವಣ್ಯ, ಹೋಗೋಣ. ನಾವೇನೋ ಬಂದಿಲ್ಲ ಅಂತ ಬೈಕಂತಾರೆ ಅಂತೇಳಿ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದರೆ ನೀವು ಏನು ಈ ಥರ ಮಾಡಿಬಿಟ್ರಿ, ಅವಮಾನ ಮಾಡಿಬಿಟ್ರಿ ನಮಗೆ. ಲಾವಣ್ಯ ಬಾ, ನಾವು ಹೋಗೋಣ ಸುಮ್ಮನೆ. ಆಯ್ತು ಹೋಗಪ್ಪ, ಹೋಗು. ಇನ್ನೇನು ನಮ್ಮನ್ನು ಕೇಳಿ ನೀನೇನು ಮದುವೆ ಆಗಿದ್ಯಾ? ಈಗ ನಾವಿರು ಅಂದ್ರೆ ಏನು ಇರ್ತೀಯ? ಹೆಂಡತಿಗೆ ಅವಮಾನ ಆದ್ರೆ ನಿನಗಾದಂಗೆ ಅಂತ ನೀನು ತಿಳ್ಕೊಂತೀಯ. ಹೋಗು. ಆದ್ರೆ ತಂಗಿಗೆ ಈ ತರ ಪರಿಸ್ಥಿತಿ ಬಂತಲ್ಲ, ಅದಕ್ಕೆ ಕಾರಣ ಯಾರು ಅಂತನ ನಿನಗೆ ಅರ್ಥ ಆಗಲ್ಲ. ನಿಮ್ಮ ಅಮ್ಮನ ಸಂಕಟ ನಿನ್ಗೆ ಗೊತ್ತಾಗಲ್ಲ ಕಣು. ನಿನ್ನೆ ಸಹ ಫೋನ್ ಮಾಡಿದ್ಲು ನಿಮ್ಮ ಅಮ್ಮಯ್ಯ, ಎಲ್ಲ ಹೇಳಿದ್ಲು. ಪಾಪ ಕಣ್ಣೀರು ಹಾಕೊಂಡು ಓಡ್ತಾ ಇದ್ದಾಳೆ. ಮಗಳು ನೋಡಕ್ಕೂ ಆಗ್ತಿಲ್ಲ ನನ್ನ ಕೈಲಿ, ಹೆಂಗಿದ್ದಾಳೋ ಏನೋ ಅಂತಾನ. ಮೊದಲು ಹೋಗಿ ನೋಡ್ಕೊಂಡು ಬಿಡಿಸ್ಕೊಂಬರತ್ ಕಲ್ತ್ಕ. ಗೊತ್ತಾಯ್ತಾ? ಅಮ್ಮನ ಕಣ್ಣಾಗೆ ಕಣ್ಣೀರು ಹಾಕ್ಸಿದ್ರೆ ನಿನ್ಗೆ ಒಳ್ಳೇದಾಗಲ್ಲ, ನಿನ್ ಸಂಸಾರಕ್ಕೆ ಒಳ್ಳೇದಾಗಲ್ಲ. ನಾನು ಹೇಳಿದ್ಕೆ ನಿಮ್ಮಿಬ್ರು ನಿಮ್ಮ ಅಮ್ಮಯ್ಯ ಮನೆಗೆ ಸೇರಿಸಿದ್ದು. ಇಲ್ಲಾಂದ್ರೆ ನೀವು ಎಲ್ಲ ಬೀದಿ ಬಿದ್ದಿರ್ಬೇಕಾಗಿತ್ತು ಇವತ್ತು. ಗೊತ್ತಾಯ್ತಾ? ಚಿಕ್ಕಮ್ಮ, ನೀವು ಹೇಳ್ದಿದ್ರು ನಪ್ಪ ನಮ್ಮನ್ನ ಮನೆಗೆ ಸೇರ್ಸೋದು ನಿಮ್ಮಿಂದ ಏನೂ ಅಲ್ಲ. ಅಮ್ಮಯ್ಯ ಮಗಳ ಮೇಲೆ ತುಂಬ ಪ್ರೀತಿ ಕೇಳೈತೆ. ಅವಳು ಮಾಡಿರೋ ತಪ್ಪು ಕಾಣಿಸಲ್ಲ. ಅವಳು ಅನುಭವಿಸ್ತಾ ಇರೋ ಶಿಕ್ಷೆ ಮಾತ್ರ ಕಾಣಿಸುತ್ತೆ ಅಲ್ವೇ ನಿಮ್ಮೆಲ್ಲರಿಗೂ? ಮುಂದೆ ಏನಾದ್ರೂ ಇನ್ಯಾರನ್ನಾದ್ರೂ ಕೊಲೆಗಿಲೆ ಮಾಡಿ ಜೈಲಿಗೆ ಹೋದಾಗ ಅವಾಗಲೂ ಹಿಂಗೆ ಹೇಳ್ತೀರಾ? ಈಗ ತಿದ್ದಿ ಬುದ್ಧಿ ಹೇಳಬೇಕು. ಅವಳಿಗೆ ಸಪೋರ್ಟ್ ಮಾಡಬಾರ್ದು. ಶಿಕ್ಷೆ ಆಗಲಿ, ಸುಮ್ಮನೆ ಇರ್ರಿ. ಜೈಲಿನಾಗಿದ್ದು ಅನುಭವಿಸ್ ಬಂದರೆ ಗೊತ್ತಾಗುತ್ತೆ ಇಂಥವೆಲ್ಲ ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ಅಂತಾನೆ. ಬಾಲವಣ್ಯ ಹೋಗೋಣ. ಸರಿ ನಡೀರಿ, ಹೋಗೋಣ. ಹೋದ್ರು ಇವಳು ಕರ್ಕೊಂಡು ಇಲ್ಲಿಗಾನ ಬಂದವ್ರು. ಅಮ್ಮನ ಕಷ್ಟ ಅರ್ಥ ಆಗಲ್ಲ. ಹೆಂಡ್ತೀನಿ ಏನಾದ್ರು ಒಂದು ಈಟ್ ಅಂದ್ರೆ ಇವನಿಗೆ ಸಿಟ್ಟು ಬಂದ್ಬಿಡುತ್ತೆ. ನೋಡ್ದ ಹೆಂಗ್ ಹೋಗ್ತಾನೆ. ಹೋಗು, ನಮ್ಗೇನಂತೆ? ಏನತ್ತೆ ನೀವು? ಅಲ್ಲ, ಅಷ್ಟು ಪ್ರೀತಿಯಿಂದ ಮಾತಾಡ್ಸಕ್ಕಂತ ಮನೆವರೆಗೂ ಬಂದ್ರೆ ಏನೇನೋ ಮಾತಾಡಿ ಅವ್ರಿಗೆ ಸಿಟ್ಟು ತರ್ಸೋ ಥರ ಮಾಡಿ ಬೇಜಾರು ಮಾಡ್ಕೊಂಡು ಅದೇ ಹೋದ್ರು ನೋಡು ಲಾವಣ್ಯನು ಆಕಾಶ್ ಪಾಪ. ಹೋದ್ರೆ ಹೋಗ್ತಾರೆ ಬಿಡಿ, ನೀನ್ ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊಂತೀಯ? ನಮ್ಮ ಮನೆಗೆ ಹಾಲು ಟೀ ಪುಡಿ ಸಕ್ಕರೆ ಉಳಿತು ಅಂತ ಅನ್ಕ. ಹೋಗು ಸುಮ್ಮನೆ. ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕತ್ತೆ ಸಂಬಂಧ ಇಲ್ಲ? ನನಗೂ ಸಂಬಂಧ ಐತೆ. ನಾನು ಈ ಮನೆ
ಮನೆ ಸೊಸೆ ಅಂದಮೇಲೆ ಅವರಿಬ್ರು ನಮಗೂ ಸಂಬಂಧಿಕರೇ ಆಗ್ಬೇಕು. ನೀವೇನಮ್ಮ ಮನೆಗೆ ಬಂದಿರೋ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲತ್ತೆ. ನಾಳೆ ದಿವಸ ನಮ್ಮಮ್ಮ ಅಪ್ಪ ಬಂದಾಗ್ಲೂ ಹಿಂಗೆ ಮಾತಾಡ್ತೀರೇನು? ಸುಮ್ಮನೆ ಹೋಗತ್ ಕಲ್ತ. ನಿಂತವ್ರ ಮನೆಯವರು ನಿಮ್ಮ ಅಪ್ಪ ಅಮ್ಮಯ್ಯ ಎಷ್ಟು ಸಾವುಕಾರರು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಎಲ್ಲ ಪ್ಲಾಸ್ಟಿಕ್ ಮಾರ್ಕೊಂಡು ಬೀದಿ ಅಲಿತಾ ಇರೋ ನಿಮ್ಮಮ್ಮಯ್ಯ ಅಪ್ಪಯ್ಯ ಈ ಮನೆಗೆ ಬಂದ್ರೆ ಅವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಹೋಗು. ಆಯ್ತತ್ತೆ, ಆಯ್ತು, ಆಡ್ಕೊ. ಒಂದಲ್ಲ ಒಂದ್ ದಿವಸ ನಮಗೂ ಕಾಲ ಬರುತ್ತೆ. ಅವಾಗ ನಾನು ಮಾತಾಡ್ತೀನಿ. ಮಾತಾಡ್ತಾಳೆ ಇವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋದೇ ಹೆಚ್ಚು ಅಂತದ್ರಲ್ಲೇ ಏನೋ ನನಗೆ ಬುದ್ಧಿ ಹೇಳಕ್ ಗೊತ್ತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.